ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ಸೊ ದಯಮಾಡಿ ಇದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ವಿಚಾರಕ್ಕೆ ಬರೋಣ. ಸೊ ಏನು ಸಬ್ಜೆಕ್ಟ್ ಇದೆ ನೋಡಿ, ಅಫಿಷಿಯಲ್ ಕಾಪಿ ಇದು ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಆಗಿರುವಂಥದ್ದು. ಡೇಟ್ ಬಂದು 17ನಲ್ಲಿ ಬಂದಿರತಕ್ಕಂಥ ಒಂದು ಕಾಪಿ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ವಿಪತ್ತು ನಿರ್ವಹಣೆ ಬೆಂಗಳೂರು ಅಂತ ಇದೆ ಇವರಿಂದ ಅಂತಂದ್ಬಿಟ್ಟು ಇವರು ಸೊ ಯಾರಿಗೆ ಅಡ್ರೆಸ್ ಮಾಡಿದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳು, ಎಲ್ಲ ನಗರ ಪಾಲಿಕೆಗಳ ಆಯುಕ್ತರುಗಳು ಅಂತ ಹೇಳಿದ್ದಾರೆ. ಸೊ ಏನು ಸಬ್ಜೆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಜನಗಣತಿ 2027ರ ಕಾರ್ಯಕ್ಕೆ ಗಣತಿದಾರರಿಗೆ 50 ವರ್ಷ ದಾಟಿದ ಮಹಿಳಾ ಶಾಲಾ ಶಿಕ್ಷಕರಿಗೆ ವಿನಾಯಿತಿ ನೀಡುವ ಬಗ್ಗೆ. ಇಟ್ಸ್ ಇಸ್ ವೆರಿ ಇಂಪಾರ್ಟೆಂಟು. ನೋಡಿ, ಇನ್ನೊಂದು ಸಲ ಓದ್ಬಿಡ್ತೀನಿ ಸಬ್ಜೆಕ್ಟನ್ನು. ಜನಗಣತಿ 2027ರ ಕಾರ್ಯಕ್ಕೆ ಗಣತಿದಾರರಾಗಿ 50 ವರ್ಷ ದಾಟಿದ ಮಹಿಳಾ ಶಾಲಾ ಶಿಕ್ಷಕರಿಗೆ ವಿನಾಯಿತಿ ನೀಡುವ ಬಗ್ಗೆ. ಇವರನ್ನು ಜನಗಣತಿ ಕಾರ್ಯಕ್ಕೆ ಹಾಕೊಳ್ಳೋಂಗಿಲ್ಲ ಅಥವಾ ಬಳಸ್ಕೊಳ್ಳೋಂಗಿಲ್ಲ ಅಂತ. ಸೊ ಇದಕ್ಕೆ ಪೂರಕವಾದಂಥ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಅದನ್ನು ಎಲ್ಲವನ್ನು ನಿಮಗೆ ಓದ್ಬಿಡ್ತೀನಿ. ಈಗ ಈ ಒಂದು ಕಾಪಿಯಲ್ಲಿ ಏನು ಹೇಳಿದರೆ ಅಂತ ಅಂದ್ಬಿಟ್ಟು ಸೊ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ಓದ್ತಾ ಇದ್ದೀನಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಮಹಿಳಾ ಶಿಕ್ಷಕರ ಸಂಘದವರು ಸಲ್ಲಿಸಿದ ಕೋರಿಕೆಯ ಹಿನ್ನೆಲೆಯಲ್ಲಿ ಆಲ್ರೆಡಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಸಂಘದವರು. ಆರೋಗ್ಯ ಸಮಸ್ಯೆ ಮತ್ತಿತರ ಕಾರಣಗಳ ಮೇಲೆ ಸುಮಾರು 50 ವರ್ಷ ದಾಟಿದ ಮಹಿಳಾ ಶಾಲಾ ಶಿಕ್ಷಕರನ್ನು ಜನಗಣತಿ 2027ರ ಕಾರ್ಯದಲ್ಲಿ ಗಣತಿದಾರರನ್ನಾಗಿ ನೇಮಕ ಮಾಡಬಾರದೆಂದು ಕೋರಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯಿಂದ ಕಂದಾಯ ಇಲಾಖೆಯಲ್ಲಿ ಪ್ರಸ್ತಾವನೆಯನ್ನು ಸ್ವೀಕೃತವಾಗಿರುತ್ತದೆ ಅಂತ. ಅಂದರೆ ಈ ಇಲಾಖೆಯಲ್ಲಿ ಈ ಪ್ರಸ್ತಾವನೆ ಈಗ ರಿಶ್ಯೂ ಆಗಿದೆ ಅಂತ. ಸೊ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯಿಂದ ನೆಕ್ಸ್ಟು ಇದೆಲ್ಲವನ್ನು ಪರಿಶೀಲಿಸಲಾಗಿ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜನಗಣತಿ ಕಾರ್ಯಕ್ಕೆ ಪೂರ್ವಭಾವಿ ಸಿದ್ಧತೆಗಳನ್ನು ಜಿಲ್ಲಾಧಿಕಾರಿಗಳು ಹಾಗೂ ನಗರ ಪಾಲಿಕೆಗಳ ಆಯುಕ್ತರು ಆರಂಭಿಸಿದ್ದಾರೆ. ಸದ್ಯದಲ್ಲಿಯೇ ಭಾರತ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ, ದಟ್ ಈಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ ಅದನ್ನು. ಸೊ ಆ ಒಂದು ತೀವ್ರ ಪರಿಷ್ಕರಣೆ ಪ್ರಾರಂಭಿಸುವ ಸಾಧ್ಯತೆಗಳು ಇರುವುದರಿಂದ BLOಗಳನ್ನು ಜನಗಣತಿ ಕಾರ್ಯದಿಂದ ಹೊರತುಪಡಿಸಬೇಕಾದ ಸನ್ನಿವೇಶ ಎದುರಾಗಬಹುದು. ನೋಡಿ, ಇವರನ್ನು ಬಿಡ್ಬೋದು ಅಂತ, ಕಾರ್ಯದಿಂದ ಹೊರತುಪಡಿಸಬೇಕಾಗಿ ಅಂದರೆ ಅವರನ್ನು ಎಕ್ಸೆಪ್ಟ್ ಅಂತ ಅವ್ರು ಬಿಟ್ಟು ಅಂತ ಅಂದರೆ ಹೇಳಿದ್ದಾರೆ. ಅಂದರೆ ಸನ್ನಿವೇಶ ಎದುರಾಗ್ಬೋದು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಕೊನೆ ಪ್ಯಾರಾಗ್ರಾಫಲ್ಲಿ ಜನಗಣತಿ ಕೆಲಸ ಮತ್ತು SIR ಕೆಲಸದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದಂತೆ ತಮ್ಮ ಜಿಲ್ಲೆಗಳಲ್ಲಿ ಲಭ್ಯವಿರುವ ಸರ್ಕಾರಿ ಸಿಬ್ಬಂದಿಗಳ ಸಂಖ್ಯೆಯನ್ನು ಪರಿಶೀಲಿಸಿಕೊಂಡು ಆಯಾ ಜಿಲ್ಲೆಗಳಲ್ಲಿ ಎಷ್ಟು ಜನ ಸರ್ಕಾರಿ ಸಿಬ್ಬಂದಿಗಳಿರ್ತಾರೋ ಅವರನ್ನು ಒಂದು ಸಲ ವೆರಿಫೈಡ್ ಮಾಡಿ, ಅಂದರೆ ಪರಿಶೀಲನೆ ಮಾಡಿಕೊಂಡು ಈ ಬಗ್ಗೆ ತಮ್ಮ ಮಟ್ಟದಲ್ಲಿ ಮೌಲ್ಯಮಾಪನ ಮಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಕೋರಲಾಗಿದೆ. ಆಮೇಲೆ ನೋಡಿ, ಇಲ್ಲೂ ಕೂಡ ಆ ಲೈನ್ ಕೋಟ್ ಮಾಡಿದ್ದಾರೆ. 50 ವರ್ಷ ದಾಟಿದ ಮಹಿಳಾ ಶಾಲಾ ಶಿಕ್ಷಕರನ್ನು ನೋಡಿ, ಇನ್ನೊಂದು ಸಲ ಹೇಳ್ತೀನಿ, 50,000 ದಾಟಿದಂಥ ಮಹಿಳಾ ಶಾಲಾ ಶಿಕ್ಷಕರನ್ನು ಗಣತಿದಾರಕಾರದಿಂದ ವಿನಾಯಿತಿ ನೀಡಿದ್ದಲ್ಲಿ ಅದು ಜನಗಣತಿ ಮತ್ತು SIR ಕೆಲಸಗಳ ನಿರ್ವಹಣೆಯ ಮೇಲೆ ಪರಿಣಾಮ ಬೀರುವಂತಿದ್ದರೆ ಈ ಕೋರಿಕೆಯನ್ನು ಪರಿಗಣಿಸುವುದು ಸೂಕ್ತವಲ್ಲ. ಆದ್ದರಿಂದ ಈ ವಿಷಯದ ಕುರಿತು ತೆಗೆದುಕೊಂಡ ನಿರ್ಧಾರವನ್ನು ಸರ್ಕಾರದ ಮಾಹಿತಿಗಾಗಿ ಸಲ್ಲಿಸುವಂತೆ ಕೋರಲಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ತಮ್ಮ ವಿಶ್ವಾಸಿ ಮುನೀಸ್ ಮೌದ್ಗಿಲ್, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಅಂತ ಹೇಳಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು. ದಟ್ ಈಸ್ ಹಾಗಾಗಿ ಫೈನಲಿ ಇವ್ರನ್ನ ಈಗ 50 ವರ್ಷ ದಾಟಿದಂಥ ಮಹಿಳಾ ಶಾಲಾ ಶಿಕ್ಷಕರಿಗೆ ವಿನಾಯಿತಿಯನ್ನು ಇಲ್ಲಿ ಕೊಡಲಾಗಿದೆ ಅಂತ ನೀಡುವ ಬಗ್ಗೆ ಅಂತಾಗಿದೆ. ಈಗ ಅಡ್ರೆಸ್ ಮಾಡಿದ್ದಾರೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಅವ್ರನ್ನ ಐ ಥಿಂಕ್ ಅವ್ರ ಸಂಘದವ್ರು ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿನೇ ಇವರು ಅಡ್ರೆಸ್ ಮಾಡಿರುವಂಥದ್ದು. ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಗರ ಪಾಲಿಕೆಗಳ ಆಯುಕ್ತರುಗಳಿಗೆ ಅಡ್ರೆಸ್ ಮಾಡಿದ್ದಾರೆ ಅವರನ್ನೇ. ಹಾಗಾಗಿ ಬಹುತೇಕ ಅವ್ರನ್ನ ಇಲ್ಲಿ ಬಳಸ್ಕೊಳ್ಳೋಂಗಿಲ್ಲ, ಯಾಕೆಂದರೆ ಸಬ್ಜೆಕ್ಟಲ್ಲಿ ಇದನ್ನು ಕೊಟ್ಟು ಮಾಡಿದರೆ. ನನಗೆ ಇದು ಭಾಳ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಇದೊಂದು ವಿಡಿಯೋನ ಮಾಡಿದ್ದು. ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.